ಭಾರತ ದೇಶದ ಎಲ್ಲ ಜನರಿಗೂ ನನ್ನ ನಮಸ್ಕಾರ. ನಾನು ಮುಚ್ಚಿಟ್ಟ ಸತ್ಯವನ್ನು ಬಿಚ್ಚಿಟ್ಟಿದ್ದೇನೆ. ಈ ಲೋಕದಲ್ಲಿ ಜಗತ್ತದಲ್ಲಿ ತಾಯಿನ ಒಲಿಸಿಕೊಂಡು ಕರೆದುಕೊಂಡು ಬಂದ ವ್ಯಕ್ತಿ ಒಬ್ಬ ಗುರು. ನನಗೆ ನರಕ, ಸ್ವರ್ಗ, ಜ್ಞಾನ ಮಂದಿರ, ಲೋಕ ಇದು ಕರೆದುಕೊಂಡು ತೋರಿಸಿದಂಥ ವ್ಯಕ್ತಿ. ಈಗ ಪರಿಸ್ಥಿತಿಯಲ್ಲಿ ಕೇಳಿದಾಗ ಜ್ಞಾನ ಮಂದಿರ ಲೋಕದಲ್ಲಿ ಶಿವಲಿಂಗದ ಸನ್ನಿಧಾನದಲ್ಲಿ ಒಂದು ತಾಯಿನ ನಾನು ಕರೆದುಕೊಂಡು ಬಂದಿದ್ದೆ. ಮೀಟಿಂಗ್ ಹೇಗಿತ್ತು ಅಂದರೆ 2015 ಡಿಸೆಂಬರ್ 31 ಗುರುವಾರ ರಾತ್ರಿ ಕರೆದುಕೊಂಡು ಬಂದ ತಾಯಿನ 2025 ಫೆಬ್ರವರಿ 28 ನಾನು ಮುಗಿಸಬೇಕಾದ ಕೆಲಸ ಬೇಕಾದಷ್ಟಿತ್ತು. ಇದಕ್ಕೆ ಕಾರಣ ಮುಚ್ಚಿಟ್ಟ ಸತ್ಯನ ಈಗ ಯಾಕೆ ಬಿಚ್ಚಿಟ್ಟಿದೆ ಅಂದರೆ ಇದು ನನಗೆ ಜೀವದಲ್ಲಿ ಹಿಂಡುತ್ತಿದೆ. ಇಲ್ಲಿಗೆ ಫೆಬ್ರವರಿ 28 ತನಕ ಯಾರಿಗೂ ಒಳಗುಟ್ಟು ನಾನು ಯಾರಿಗೂ ತಿಳಿಸೋ ನಮನಿಲ್ಲ. ದಯವಿಟ್ಟು ಕ್ಷಮಿಸಿ. ಭೂಮಿಯ ಸರ್ವನಾಶ ಮಾಡೋಕ್ಕಾಗಿ ಈ ತಾಯಿ ಬಂದಿದೆ. ಭೂಮಿನ ಸರ್ವನಾಶ ಮಾಡೋಕ್ಕಾಗಿ ತಾಯಿ ಬಂದಿದೆ. ಒಂದು ವರದಾನ, ಪರಶಿವ ಕೊಟ್ಟಿದ್ದಂಥ ವರದಾನ 1600 ವರ್ಷದ ಹಿಂದೆ ಒಂದು ವರದಾನ ಕೊಟ್ಟಿದ್ದ. ಅದನ್ನು ಲಯ ಮಾಡೋಕ್ಕಾಗಿ, ಅಂತ್ಯ ಮಾಡೋಕ್ಕಾಗಿ ಈ ಭೂಮಿಗೆ ಬಂದಿದೆ. ನಿಮ್ಮ ಕಲ್ಕಿ ಭಗವಾನ್ ಬರಲಿಲ್ಲ, ಇಲ್ಲಿ ಬರುವುದೂ ಇಲ್ಲ. ಹಾಗಾಗಿ ನನಗೆ ಮೋಸದಿಂದ ಮೋಸ ಆಯಿತು. ಯಾಕೆ ಇದ್ದು ಒಂದು ವೇಳೆ ನಾನು ಗುಡ್ಡಿ ಮೇಲೆ ರಾಮನ ಆರಾಧನೆ ಮಾಡಿದ್ದೇ ಆಗಿದ್ದರೆ ಈ ಭಾರತ ದೇಶಕ್ಕೆ ಬರುವ ಕಷ್ಟಗಳನ್ನು ದೂರ ಮಾಡೋಕ್ಕಾಗ್ತಿತ್ತು. ಯಾಕೆ ಕೇಳಿದೆ, 108 ಜನ ಗುರುಗಳು ಬಂದು ಭೂಲೋಕದ ಮಾನವರ ಧೂಳು ಎಬ್ಬಿಸಿಕೊಡ್ತಿರು. ಧೂಳು ಅಂದರೆ ರಕ್ಷಕವತಿ ಇಟ್ಟು ಭಾರತ ಸೇಫ್ ಮಾಡಿಕೊಡ್ತಿರು. ಇಲ್ಲಿ ಗಣಪತಿ ಮತ್ತು ಮಾದೇವನಿಂದ ಈ ಕೆಲಸ ಕೆಟ್ಟೋಯ್ತು ನನಗೆ. ಇದು ನನ್ನ ಮನಸ್ಸಲ್ಲಿ ಕೊರಗುವುದು, ನನ್ನ ಜೀವದಲ್ಲಿ ಕೊರಿತೈತೆ. ಯಾಕೆ ಗೊತ್ತಾ, ಈ ತಾಯಿಯಿಂದ ಸರ್ವನಾಶ ಆಗೋದು ತಾಯಿಯಿಂದ. ಇವಳು ಹುಟ್ಟಿದ್ದು ಕನ್ಯಾಕುಮಾರಿಯಲ್ಲಿ 6000 ವರ್ಷದ ಹಿಂದೆ ಕನ್ಯಾಕುಮಾರಿಯಲ್ಲಿ ಹುಟ್ಟಿತು. ಅದು ಇಡೀ ವಿಶ್ವ ಸೃಷ್ಟಿ ಮಾಡಿದ್ದು ಇವಳು. ಇಡೀ ವಿಶ್ವದಲ್ಲಿ ಸೃಷ್ಟಿ ಮಾಡಿ ವಿಶ್ವದ ರಾಣಿಯಾಗಿ ಮೆರೆದವಳು ಇವಳು. ಮತ್ತೆ ಕಲಿಯುಗದಲ್ಲಿ ಮಾತೆಯಾಗಿ ಬಂದಿದ್ದಾಳೆ. ಈ ಮಾತೆ ನನಗೆ ಹಿಂದೆ ಹೇಳಿದಂಥ ಕೆಲಸಗಳನ್ನು ಮಾಡ್ತಿತ್ತು. ಆಗ BJPಗೆ 2019ರಲ್ಲಿ 4 ಸಾಧುಗಳ ಎದುರೇ ಗೆಲುವು ತಂದುಕೊಟ್ಟಿದ್ದು ಈ ಮಾತೆ. 4 ಸಾಧುಗಳನ್ನು ತಂತ್ರವಿದ್ಯೆಗಳನ್ನು ನಾಪತ್ತೆ ಮಾಡಿ ತೋರಿಸಿದವಳು ಇವಳು. ಇವಳಿಗೆ ಶಿವ ಕೊಟ್ಟ ವರದಾನ ಇದೆ. ಯಾವ ಆಯುಧವನ್ನು ತಡೆಯುವ ಶಕ್ತಿ ಈ ಭೂಮಿ ಮೇಲೆ, ಯಾವ ಆಯುಧ, ಯಾವ ಶಕ್ತಿಗೂ ಇದನ್ನು ತಡೆಯುವ ಶಕ್ತಿ ಇಲ್ಲ. ಹಾಗೆ ಬ್ರಹ್ಮದೇವ ಕೊಟ್ಟಿದ್ದ ವರದಾನ ಇದಕ್ಕೆ 60 ವರ್ಷ ಆಯುಷ, 60 ದಿನ. ಇದು ಕನ್ಯಾಕುಮಾರಿಯಲ್ಲಿ ಹುಟ್ಟಿ ಕನ್ಯಾಕುಮಾರಿ ಬೆಳೆದು ಇದು ಕಲಿಯುಗದಲ್ಲಿ ಸತ್ಯದ ದೀಪ ಉರಿಸಿಕೊಡುತ್ತೆ ಅಂತ ಬಂದಂಥ ಇದು. ಸರ್ವಶಕ್ತಿಗಳನ್ನು ಇದರಲ್ಲಿದೆ. ನಾನು ಹೇಳೋಕ್ಕಾಗದೆ ಓದಾಡ್ತೀನಿ. ಇವತ್ತು ನಾನು ಕಣ್ಣೀರು ಹಾಕ್ತಾ ಇರೋದು ಒಂದು ವಿಷಯಕ್ಕಾಗಿ. ಇವತ್ತು ದೇಶದಲ್ಲಿ ನನ್ನ ಹಿಂದೆ ಇವತ್ತು ಈ ತಾಯಿ ಇಲ್ಲ. ಇನ್ನು 3 ವಿಷಯದಲ್ಲಿ ನನಗೆ ಕೊಟ್ಟಿಗೆ ಹೋದ ವಿಷಯ ಇದೆ. ಆ ವಿಷಯ ಯಾವ ದೇಶ ನನ್ನಲ್ಲಿ ಜಾಗೃತಿ ಆಗುತ್ತದೆ ಗೊತ್ತಿಲ್ಲ. ದಯವಿಟ್ಟು ಭಾರತ ದೇಶದ ಜನ ನನ್ನನ್ನು ಕ್ಷಮಿಸಿ. ಇವತ್ತು ದೇಶದಲ್ಲಿ ಹುಚ್ಚು ಜನರಿಂದ ದೇಶನೇ ಹಾಳಾಗಿದೆ. ನಮಸ್ತೆ. ನಿಮಗೆ ಎಲ್ಲರಿಗೂ ನಾನು ಮುಗಿದು ಧನ್ಯವಾದ ಅರ್ಪಿಸ್ತಿದ್ದೀನಿ.